ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ನಾವು ಕನ್ನಡ ವರ್ಣಮಾಲೆಯನ್ನು ಗಮನಿಸೋಣ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಮೊದಲನೇದಾಗಿ ಆ ಇಂದ ಅವು ತನಕ ಇರ್ತಕ್ಕಂಥ ಅಕ್ಷರಗಳು ಸ್ವರಗಳು. ಗಮನಿಸಿ: ಅ, ಆ, ಇ, ಈ, ಉ, ಊ, ರು, ಎ, ಐ, ಓ, ಔ. ಅಂ ಮತ್ತು ಅನುಸ್ವಾರ ಯೋಗವಾಹಕಗಳು ಅಂತ ಹೇಳಿ ಕರಿತೇವೆ ಮಕ್ಕಳೇ. 1 ಇದ್ದರೆ ಅನುಸ್ವಾರ, 2 ಇದ್ದರೆ ವಿಸರ್ಗ. ಅಂ, ಅಹ. ಇನ್ನು ಕಾಯಿಂದ ಮಾ ತನಕ ವರ್ಗೀಯ ವ್ಯಂಜನ, ಯಾಯಿಂದ ಲಾ ತನಕ ಅವರ್ಗೀಯ ವ್ಯಂಜನ. ಇಲ್ಲಿ ವರ್ಗೀಯ ವ್ಯಂಜನ ನೋಡೋಣ. ಖ ವರ್ಗ: ಖ, ಖ, ಘ, ಘ, ಞ, ಛ, ಛ, ಝ, ಝ, ಞ, ಠ, ಠ, ಢ, ಢ, ಣ, ಥ, ಥ, ಧ, ಧ, ನ, ಪ, ಫ, ಭ, ಭ, ಮ. ಇಲ್ಲಿ ಇರ್ತಕ್ಕಂಥ ಅಕ್ಷರಗಳಲ್ಲಿ ನಾವು ಖ ವರ್ಗದಲ್ಲಿ ಗಮನಿಸಿ: ಖ, ಘ, ಛ, ಜ, ಠ, ಡ, ಥ, ದ, ಪ, ಬ. ಇವನ್ನು ಅಲ್ಪ ಪ್ರಾಣಾಕ್ಷರಗಳು ಅಂಥೇಳಿ ಕರಿತೇವೆ. ಅದೇ ರೀತಿ ಖ, ಘ, ಛ, ಝ, ಠ, ಢ, ಥ, ಧ, ಫ, ಭ. ಇದನ್ನು ನಾವು ಮಹಾಪ್ರಾಣಾಕ್ಷರಗಳು ಅಂಥೇಳಿ ಕರಿತೇವೆ. ಅದೇ ರೀತಿ ಜ್ಞ, ಞ, ಣ, ನ, ಮ. ಇದು ಅನುನಾಸಿಕ ಅಕ್ಷರಗಳು ಮಕ್ಕಳೇ. ಹಾಗೆ ಇಲ್ಲಿರ್ತಕ್ಕಂತಹ ಯ, ರ, ಲ, ವ, ಶ, ಶ, ಸ, ಹ, ಳ. ಇವು ಅವರ್ಗೀಯ ಅಕ್ಷರಗಳು ಅಂಥೇಳಿ ಕರಿತೇವೆ. ನಾವು ಕನ್ನಡ ಓದಲು ಮತ್ತು ಬರೆಯಲು ಅವಶ್ಯಕತೆ ಇರತಕ್ಕಂತಹ ಸಂದರ್ಭದಲ್ಲಿ ನಾವು ಗಮನಿಸಬೇಕು, ಕನ್ನಡ ವರ್ಣಮಾಲೆ ನಮಗೆ ಸ್ಪಷ್ಟವಾಗಿ ಬರಬೇಕು. ಇನ್ನೊಂದ್ಸಲಿ ಗಮನಿಸಿ: ಅ, ಆ, ಇ, ಈ, ಉ, ಊ, ರು, ಎ, ಐ, ಓ, ಔ, ಅಂ, ಅಹ, ಖ, ಖ, ಗ, ಘ, ಞ, ಛ, ಛ, ಝ, ಝ, ಞ, ಠ, ಠ, ಡ, ಢ, ಣ, ಥ, ಥ, ದ, ಧ, ನ, ಫ, ಫ, ಭ, ಭ, ಮ, ಯ, ರ, ಲ, ವ, ಶ, ಶ, ಸ, ಹ, ಳ. ಈ ಅಕ್ಷರಗಳನ್ನು ಕಲಿತ ಮೇಲೆ ಲಾಯಿಂದ ಅಭ್ಯಾಸ ಮಾಡಿ ಮಕ್ಕಳೇ. ಆವಾಗ ನಿಮಗೆ ಅಕ್ಷರ ಜ್ಞಾನ ಚೆನ್ನಾಗಿ ಬರ್ತದೆ. ಲ, ಹ, ಸ, ಶ, ಶ, ವ, ಲ, ರ, ಯ, ಮ, ಭ, ಬ, ಫ, ಪ, ನ, ಧ, ದ, ಥ, ಥ, ನ, ಢ, ಢ, ಠ, ಠ, ಜ್ಞ, ಝ, ಝ, ಛ, ಛ, ಞ, ಘ, ಗ, ಖ, ಕ, ಅಹ, ಅಂ, ಔ, ಓ, ಐ, ಎ, ರು, ಊ, ಈ, ಆ, ಅ. ಹೀಗೆ ಸೀದಾ ಮತ್ತು ಉಲ್ಟಾ ಎರಡೂ ಅಭ್ಯಾಸ ಮಾಡಿದರೆ, ಮೊದಲಿನಿಂದ ಹಿಂಬದಿಯಿಂದ ಅಭ್ಯಾಸ ಮಾಡಿದರೆ ನಿಮಗೆ ಈ ಕನ್ನಡ ವರ್ಣಮಾಲೆ ಸ್ಪಷ್ಟವಾಗಿ ಕಲಿಯೋಕ್ಕೆ ಸಾಧ್ಯ ಆಗುತ್ತೆ. ನೀವು ಈ ಅಕ್ಷರಗಳನ್ನ ಸ್ಪಷ್ಟವಾಗಿ ಕಲಿತ್ಬಿಟ್ರೆ ಮಕ್ಕಳೇ, ನಿಮಗೆ ಓದೋಕ್ಕೆ ಬರೆಯೋಕ್ಕೆ ಎರಡಕ್ಕೂ ಸುಲಭ ಆಗುತ್ತೆ. ಹಾಗಾಗಿ ಸತತವಾಗಿ ಅಭ್ಯಾಸವನ್ನು ಮಾಡಬೇಕು.